ಸ್ನೇಹಿತರೆ ನಮಸ್ಕಾರ. ನಾವು ಇವತ್ತು ಬಂದಿರತಕ್ಕಂಥದ್ದು ಬೀದರ್ನ ಝರಣಿ ನರಸಿಂಹಸ್ವಾಮಿ ದೇವಾಲಯಕ್ಕೆ. ಈ ದೇವಾಲಯವು ಹಲವು ವಿಶಿಷ್ಟತೆಗಳಿಂದ ಕೂಡಿದೆ. ದೇಶದ ನಾನಾ ಭಾಗಗಳಿಂದ ಲಕ್ಷಾಂತರ ಜನರು ಈ ದೇವಸ್ಥಾನಕ್ಕೆ ಭೇಟಿ ಕೊಡುತ್ತಾರೆ. ಈ ದೇವಸ್ಥಾನದ ವಿಶೇಷತೆ ಅಂದರೆ ಗುಹೆಯಲ್ಲಿರ್ತಕ್ಕಂತಹ ಎದೆ ಮಟ್ಟದ ನೀರಿನಲ್ಲಿ ಸುಮಾರು 400 ಮೀಟರ್ ನಡೆದುಕೊಂಡು ಹೋಗಿ ದೇವರ ದರ್ಶನವನ್ನ ಪಡೆಯಬೇಕು. ಇಷ್ಟು ಉದ್ದದ ಗುಹೆಯಲ್ಲಿ ಈ ನೀರು ಎಲ್ಲಿಂದ ಬಂತು ಎನ್ನುವುದೇ ಆಶ್ಚರ್ಯಕರ ಸಂಗತಿ. ಹಾಗೆ ಈ ದೇವರ ವಿಗ್ರಹ ಇಲ್ಲಿ ಹೇಗೆ ಉದ್ಭವವಾಯಿತು ಅನ್ನೋದೇ ಒಂದು ರೋಚಕ ಕತೆ. ಅಂದಿನ ಕಾಲದಲ್ಲಿ ದಂಡಕಾರಣ್ಯ ಎನ್ನುವ ಅರಣ್ಯ ಪ್ರದೇಶವಾಗಿದ್ದ ಈ ಸ್ಥಳ ಶಿವನು ಧ್ಯಾನ ಮಾಡುವ ಸ್ಥಳವಾಗಿತ್ತು. ಶಿವನಿಗೆ ಅಂದಿನ ಕಾಲದಲ್ಲಿ ಜಲಾಸುರನೆಂಬ ರಾಕ್ಷಸನು ಕಾಟ ಕೊಡುತ್ತಿದ್ದಾಗ ವಿಷ್ಣುವನ 4ನೇ ಅವತಾರ ಧರಿಸಿರ್ತಕ್ಕಂಥ ಲಕ್ಷ್ಮೀ ನರಸಿಂಹಸ್ವಾಮಿಯು ಜಲಾಸುರನ ವಧ ಮಾಡಲು ಬಂದಾಗ ನರಸಿಂಹಸ್ವಾಮಿಯ ಕಾಲಿಗೆ ಬಿದ್ದಂತಹ ಆ ರಾಕ್ಷಸ ಪರಿಪರಿಯಾಗಿ ಬೇಡಿಕೊಳ್ಳುತ್ತಾನೆ. ಎಲ್ಲಿಯವರೆಗೂ ನಿನ್ನ ಹೆಸರಿರುತ್ತೋ ಅಲ್ಲಿಯವರೆಗೂ ನಾನು ನಿನ್ನ ಪಾದದಡಿಯಲ್ಲಿ ಇರಬೇಕೆಂದು ಇಚ್ಛಿಸುತ್ತೇನೆ ಎಂದು ತಿಳಿಸುತ್ತಾನೆ. ಅದಕ್ಕೆ ಇಂದಿಗೂ ಆ ಗುಹೆಯಲ್ಲಿ ನರಸಿಂಹಸ್ವಾಮಿಯ ಪಾದದಡಿಯಲ್ಲಿ 400 ಮೀಟರ್ ಗುಹೆಯಲ್ಲಿ ನೀರು ಆವರಿಸಿಕೊಂಡಿದೆ. ಹೀಗಾಗಿ ಈ ದೇವಸ್ಥಾನವನ್ನ ಝರಣಿ ನರಸಿಂಹಸ್ವಾಮಿ ದೇವಸ್ಥಾನವೆಂದು ಕರೆಯುತ್ತಾರೆ. ಈ ಉಗ್ರ ಸ್ವರೂಪಿಯಾದಂತಹ ಝರಣಿ ನರಸಿಂಹಸ್ವಾಮಿಯ ಮೂರ್ತಿಯನ್ನ ನೋಡಲು 2 ಕಂಗಳು ಸಾಲದು.